ಇನ್ನು ಬಿ ಸರೋಜಾದೇವಿಗೆ ಸೆಂಟ್ ಥೆರೇಸಾ ಶಾಲೆಯಿಂದ ಅಂತಿಮ ನಮನ. ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಸೆಂಟ್ ಥೆರೇಸಾ ಶಾಲೆಯಲ್ಲೇ ಓದಿದ್ದವರು. ಸೆಂಟ್ ಥೆರೇಸಾ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಬಿ ಸರೋಜಾದೇವಿ ಅವರು ಪಡೆದಿದ್ದರು. ಸುಮಾರು 3,000 ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಒಂದು ಕ್ಲೂನಿ ಕಾನ್ವೆಂಟ್, ಆ ಕಾನ್ವೆಂಟು ವಿಶೇಷ ಮಕ್ಕಳಿಗೆ ಅಂತ ಇರತಕ್ಕಂಥದ್ದು. ಅಲ್ಲಿ ಇವರು ಡೊನೇಟ್ ಎಲ್ಲ ಮಾಡಿದ್ರಂತೆ ಆ ಶಾಲೆಗೆ, ಅವ್ರು ಬಂದಿದ್ದರು. ಮತ್ತೊಂದು ಇವರು ಓದಿದಂತಹ ಸೆಂಟ್ ಥೆರೇಸಾ ಶಾಲೆ ಚಾಮರಾಜಪೇಟೆನಲ್ಲಿದ್ದರು. ಆವಾಗ ಅವರು ಚಾಮರಾಜಪೇಟೆನಲ್ಲೇ ಅವರು ಪ್ರಾಥಮಿಕ ಶಿಕ್ಷಣವನ್ನು ಸೆಂಟ್ ಥೆರೇಸಾದಲ್ಲಿ ಮಾಡಿದ್ದು. ಅದ್ರ ಬಗ್ಗೆ ಎಲ್ಲ ಅವರು ಸುಮಾರು ಕಾರ್ಯಕ್ರಮದಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ಸ್ಕೂಲ್ ಬಗ್ಗೆ ಎಲ್ಲ, ಸ್ಕೂಲ್ ವಾತಾವರಣ ತುಂಬ ಚೆನ್ನಾಗಿತ್ತು, ನಾನು ಅಲ್ಲಿ ತುಂಬ ಇಷ್ಟಪಡ್ತಾ ಇದ್ದೆ ಆ ಸ್ಕೂಲನ್ನು, ಅಲ್ಲಿದ್ದಂತಹ ನನ್ನ ನೋಡಿ ನಾನು ಹಾಗೆ ಆಗಬೇಕು ಅಂದ್ಕೊಂಡಿದ್ದೆ ಅಂತೆಲ್ಲ ಹೇಳಿದರು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕೊಲೀಗ್ ಲೋಕೇಶ್ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈಗ ಸೆಂಟ್ ಥೆರೇಸಾ ಶಾಲೆಯಿಂದ ಯಾರ್ಯಾರು ಬಂದಿದ್ದಾರೆ, ಅವರೇನಾದರೂ ಮಾತನಾಡಿದ್ರಾ, ಏನು ಯಾವ ರೀತಿ ತಮ್ಮ ಇದನ್ನು ಹಂಚ್ಕೊಂಡಿದ್ದಾರೆ ಅಭಿಪ್ರಾಯವನ್ನು ಅಂತ? ಅರವಿಂದ್, ಸೆಂಟ್ ಥೆರೇಸಾ ಇನ್ಸ್ಟಿಟ್ಯೂಟ್ಸ್ ಬಳಿ ಇಲ್ಲಿ ಪೋಷಕರು ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರು ವಿದ್ಯಾರ್ಥಿಗಳಿಂದ ಇಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ಪ್ರಾಥಮಿಕ ಶಿಕ್ಷಣವನ್ನು ಬಿ ಸರೋಜಾದೇವಿ ಅವರು ಇಲ್ಲಿಯೇ ಪಡೆದಿದ್ದರು ಎನ್ನುವಂಥದ್ದು. ಸಾಕಷ್ಟು ಬಾರಿ ಕೂಡ ಇದ್ರ ಬಗ್ಗೆ ಹೇಳಿಕೊಂಡಿದ್ದರು, ಇಲ್ಲಿ ಓದಿರೋ ಬಗ್ಗೆ. ಜೊತೆಗೆ ಈ ಒಂದು ಶಾಲೆಗೆ ಅವರದೇ ಆದಂಥ ಕೊಡುಗೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಅವರು ಹಸ್ತಾಂಗತರಾದ ಹಿನ್ನೆಲೆಯಲ್ಲಿ ಇಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು 3,000 ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅಭಿನಯ ಸರಸ್ವತಿ ಅವರಿಗೀಗ ಒಂದು ರೀತಿಯಾದಂತಹ ಈ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆ ತುಂಬ ಒಡನಾಟ ಇಟ್ಕೊಂಡಂಥವ್ರು ಕೂಡ ಶಿಕ್ಷಕರು ಕೂಡ ಇಲ್ಲಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸಿಸ್ಟರ್ ಪೋಳಿ ಅಂತೇಳಿ. ಮೇಡಮ್ ನಮಸ್ತೆ. ಯಾವಾಗ ಅವ್ರು ಇಲ್ಲಿ ಎಜುಕೇಶನ್ ಮಾಡಿದ್ದು, ಎಷ್ಟರವರೆಗೂ ಓದಿದ್ರು? ಕ್ಲಾಸ್ ತನಕ 9-10 ತನಕ ಇಲ್ಲಿ ಓದಿದ್ದಾರೆ ಅಂತ ನನಗೆ ವಿಷಯ ಗೊತ್ತಿದೆ ಸರ್. ಸಾಕಷ್ಟು ಬಾರಿ ಶಾಲೆಗೆ ಭೇಟಿ ಕೊಡ್ತಾ ಇದ್ರ? ಏನು ಹಂಚ್ಕೊಳ್ತಾ ಇದ್ರು ಮಕ್ಕಳ ಜೊತೆ, ಶಿಕ್ಷಕರ ಜೊತೆ? ಶಾಲೆಗೆ ಬರ್ತಾ ಇದ್ರು, ಅವರೇ ಬಂದು ಕೆಲವು ಸಾರಿ ಅವರೇ ಹೊರಗೆ ಬಂದ್ಬಿಟ್ಟು ಶಾಲೆನ ವಿಸಿಟ್ ಮಾಡ್ತಾ ಇದ್ರು. ಮತ್ತು ಅವ್ರು ಎಲ್ಲಿ ಕುತ್ಕೊಂಡು ಓದ್ತಾ ಇದ್ರಲ್ವಾ, ಆ ತರಗತಿಗೆ ಹೋಗಿ ಅದೇ ಬೆಂಚಲ್ಲಿ ಕುತ್ಕೊಂಡು ಇದು ನಾನು ಕೂತಂಥ ಶಾಲೆ, ನಾನು ಕುಳಿತಂಥ ಸ್ಥಳ ಅಂತ ಹೇಳಿ ತುಂಬ ಹೆಮ್ಮೆ ಪಡ್ತಾ ಇದ್ರು. ರೈಟ್, ಅಲ್ಲಿಗೆ 2 ಶಾಲೆಗಳು, ಕ್ಲೂನಿ ಕಾನ್ವೆಂಟ್ ಮತ್ತು ಸೆಂಟ್ ಥೆರೇಸಾ, 2 ಶಾಲೆಗಳಿಂದ ಅಂತಿಮ ನಮನ. ಸೆಂಟ್ ಥೆರೇಸಾ ಶಾಲೆಯಲ್ಲಿ ಇವಾಗ ಬೆಳಿಗ್ಗೆ ಮಾರ್ನಿಂಗ್ ನ್ಯಾಷನಲ್ ಆ್ಯಂಥಮ್ ಆಗುವಂತಹ ಸಂದರ್ಭದಲ್ಲೇ ಬಿ ಸರೋಜಾದೇವಿ ಅವರ ಫೋಟೋವೊಂದನ್ನು ಇರಿಸಿ ಅವ್ರ ಬಗ್ಗೆ, ಆ ಶಾಲೆಯಲ್ಲಿ ಓದಿದ್ರ ಬಗ್ಗೆ ಮಕ್ಕಳಿಗೆಲ್ಲ ಅವರು ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು.